ಸ್ಟಫ್ಡ್ ಮಶ್ರೂಮ್ ಎಗ್ ಆಮ್ಲೆಟ್. ಇದೊಂದು ಯಮ್ಮಿ, ಹೆಲ್ದಿ ಮತ್ತು ಸೂಪರ್ ಫಿಲ್ಲಿಂಗ್ ರೆಸಿಪಿ. 1 ಅಥವಾ 2 ಆಮ್ಲೆಟ್ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ನಿಮ್ಮ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಮುಗ್ದೇ ಹೋಗುತ್ತೆ. ಮಶ್ರೂಮ್ ಫಿಲ್ಲಿಂಗ್ ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ಚೀಸ್ ಸಖತ್ತಾಗಿರುತ್ತೆ. ಈ ರೆಸಿಪಿಗೆ 5ರಿಂದ 6 ಈರುಳ್ಳಿ ಬೇಕಾಗುತ್ತೆ. ಈರುಳ್ಳಿ ಜಾಸ್ತಿ ಹಾಕೊಂಡಷ್ಟು ಪಲ್ಯನೂ ಜಾಸ್ತಿ ಒದಗುತ್ತೆ. 1 ಪ್ಯಾಕೆಟ್ ಫುಲ್ ಮಶ್ರೂಮ್ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿಕೊಂಡು ಅದನ್ನು ಚಾಪ್ ಮಾಡ್ಕೊಬೇಕು. ಸಣ್ಣದಾಗಿ ಹಚ್ಕೊಳ್ಳಿ. ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಯೂಸ್ ಮಾಡ್ತಾ ಇದ್ದೀನಿ. ಪಾಲಕ್ನಲ್ಲಿ ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಂ ಮತ್ತು ಐರನ್ ತುಂಬಾ ಇರುತ್ತೆ. ಆದ್ದರಿಂದ ಮಕ್ಕಳಿಗಾಗಲಿ ಅಥವಾ ದೊಡ್ಡವ್ರಿಗಾಗಲಿ ಈ ಥರ ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡಿಕೊಟ್ರೆ ಅವ್ರಿಗೂ ತುಂಬ ಒಳ್ಳೆಯದು. 6 ಮೊಟ್ಟೆ ತಗೊಳ್ತಾ ಇದ್ದೀನಿ. ನೋಡಿ, ಮೊಟ್ಟೆ, ಪಾಲಕ್, ಮಶ್ರೂಮ್ ಇದೆಲ್ಲ ಸೇರಿಸ್ಕೊಂಡು ಒಂದು ಬ್ರೇಕ್ಫಾಸ್ಟ್ ಅಂತ ತಿಂದರೆ ಎಷ್ಟು ಹೆಲ್ದಿಯಾಗಿರುತ್ತೆ. 6 ಮೊಟ್ಟೆ ಒಡೆದು ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಈಗ ವಿಸ್ಕ್ ಮಾಡ್ಕೊಬೇಕು. 1 ನಿಮಿಷ ವಿಸ್ಕ್ ಮಾಡಬೇಕು. ಆವಾಗಲೇನೆ ಆಮ್ಲೆಟ್ ಸ್ವಲ್ಪ ಫ್ಲಫಿಯಾಗಿ ಬರೋದು. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನ್ ಮೇಲೆ ಒಂಚೂರು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು, ಬೆಣ್ಣೆ ಹಾಕೋದು ಆಪ್ಷನಲ್. ಎಣ್ಣೆ ಯೂಸ್ ಮಾಡೋಕ್ಕಿಂತ ಬೆಣ್ಣೆ ಯೂಸ್ ಮಾಡೋದು ಒಳ್ಳೆಯದು ಅಂತಾರೆ, ಆದ್ದರಿಂದ ಬೆಣ್ಣೆನೇ ಯೂಸ್ ಮಾಡಿ. ಈಗ ಈರುಳ್ಳಿ ಮತ್ತು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಎಲ್ಲ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಮತ್ತು ಮಶ್ರೂಮ್ ಹಾಕ್ಕೊಬೇಕು. ಇವಾಗ 2 ನಿಮಿಷ ಮಶ್ರೂಮ್ ಫ್ರೈ ಆದಮೇಲೆ ಚಾಪ್ ಮಾಡಿ ಇಟ್ಕೊಂಡಿದ್ದಂಥ ಪಾಲಕ್ ಹಾಕ್ಕೊಳ್ಳಿ. ಈಗ ಪಾಲಕು ಮತ್ತು ಮಶ್ರೂಮಲ್ಲಿರೋ ಅಂಥ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಫುಲ್ ಇಮ್ರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಪಲ್ಯ ಫುಲ್ಲು ಡ್ರೈ ಆಗಬೇಕು, ಆಲ್ಮೋಸ್ಟು ನೀರೆಲ್ಲ ಹೋಗ್ಬಿಟ್ಟು. ನೋಡಿ, ಈ ಥರ ಆಗಬೇಕು. ಈಗ ಒಂದು ಅರ್ಧದಿಂದ 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೊಂಚೂರು ಪೆರಿ ಪೆರಿ ಪೌಡರು ಮತ್ತು ಗಾರ್ಲಿಕ್ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ. ಗಾರ್ಲಿಕ್ ಪೌಡರ್ ಎಲ್ಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಈಗ ಸ್ಟಫಿಂಗ್ ರೆಡಿ ಇದೆ. ನಾನು ಒಂದೇ ಮಶ್ರೂಮ್ ಸ್ಟಫಿಂಗ್ನಲ್ಲಿ 3 ಥರ ಆಮ್ಲೆಟ್ ಹಾಕಿ ತೋರಿಸ್ತೀನಿ. ಫಸ್ಟು ಪ್ಲೇನ್ ಸ್ಟಫ್ಡ್ ಆಮ್ಲೆಟ್ ಹಾಕ್ಕೊಂಡ್ಬಿಟ್ಟು 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ಮಶ್ರೂಮ್ ಸ್ಟಫಿಂಗ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊಬೇಕು. ಸೆಕೆಂಡ್ ಟೈಪು ಸ್ಟಫ್ಡ್ ಶೆಜ್ವಾನ್ ಮಶ್ರೂಮ್ ಆಮ್ಲೆಟ್. ಇದರಲ್ಲೂ ಆಮ್ಲೆಟ್ ಹಾಕ್ಕೊಂಡು 2 ಸೈಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆಮೇಲೆ ಅದ್ರ ಮೇಲೆ 1 ಸ್ಪೂನಷ್ಟು ಶೆಜ್ವಾನ್ ಚಟ್ನಿ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಬೇಕು. ಅದ್ರ ಮೇಲೆ ಮಶ್ರೂಮ್ ಫಿಲ್ಲಿಂಗ್ನ ಹಾಕ್ಕೊಂಡು ಒಂದು ಸ್ವಲ್ಪ ಒರಿಗ್ಯಾನೋನ ಸ್ಪ್ರಿಂಕಲ್ ಮಾಡ್ಕೋಬೇಕು. ಇದೊಂಥರ ಪಿಜ್ಜಾ ಟೇಸ್ಟ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಯಮ್ಮಿಯಾಗಿ. ಥರ್ಡ್ ಆಪ್ಷನ್ನಲ್ಲಿ ಚೀಸಿ ಸ್ಟಫ್ಡ್ ಮಶ್ರೂಮ್ ಆಮ್ಲೆಟ್. ಇದರಲ್ಲೂ ಆಮ್ಲೆಟ್ ಮಾಡ್ಕೊಂಡ್ಮೇಲೆ ಶೆಜ್ವಾನ್ ಚಟ್ನಿ ಹಾಕ್ಕೊಂಡು ಮೇಲೆ ಚೀಸ್ ಸ್ಲೈಸ್ನ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ತುಂಬ ಜಾಸ್ತಿನೇ ಹಾಕ್ಕೊಬೋದು. ಆಮೇಲೆ ಮಶ್ರೂಮ್ ಫಿಲ್ಲಿಂಗ್ನ ಅದ್ರ ಮೇಲೆ ಹಾಕ್ಕೋಬೇಕು. ತಿರ್ಗಾ ಒಂದು ಸ್ವಲ್ಪ ಚೀಸ್ ಅದ್ರ ಮೇಲೆ ಇಟ್ಕೊಬೇಕು. ನಿಮಗೆ ಜಾಸ್ತಿ ಚೀಸ್ ಬೇಕು ಅನಿಸಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಮೈನೀಸು ಬೇಕಾದ್ರೆ ಹಾಕ್ಕೋಬೋದು. ಅದ್ರ ಮೇಲೆ ಒಂದು ಸ್ವಲ್ಪ ಪೆರಿ ಪೆರಿ ಪೌಡರ್ನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ನೋಡಿ ಆಮ್ಲೆಟ್ ಎಷ್ಟು ಚೆನ್ನಾಗಿದೆ. 1 ಅಥವಾ 2 ತಿಂದರೆ ಸಾಕು, ಹೊಟ್ಟೆನೂ ತುಂಬೋಗುತ್ತೆ. ಮಕ್ಳಿಗೂ ಈವ್ನಿಂಗ್ ಸ್ನ್ಯಾಕ್ಗೆ ಬ್ರೆಡ್ಡು ಬನ್ನು ಕೊಡೋ ಬದಲು ಈ ಥರ ಒಂದು ಯಮ್ಮಿ ಮತ್ತು ಹೆಲ್ದಿ ಆಗಿರೋ ಆಮ್ಲೆಟ್ ಮಾಡಿಕೊಟ್ರೆ ಅವ್ರಿಗೂ ಫಿಲ್ಲಿಂಗ್ ಆಗಿರುತ್ತೆ ಮತ್ತು ನಮಗೂ ಖುಷಿ ಆಗುತ್ತೆ, ಏನೋ ಒಂದು ಹೆಲ್ದಿ ಮಾಡಿಕೊಟ್ಟಿದ್ದೀವಿ ಅಂತ. ಟ್ರೈ ಮಾಡಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟ ಆಯ್ತಾ ಅಂತ. ಥ್ಯಾಂಕ್ ಯು ಸೋ ಮಚ್.